ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಈ ಹೊಸ ವರ್ಷದಲ್ಲಿ ನಿಮ್ಮ ಪಾಲಿನ ಭಾಗ್ಯೋದಯವಾಗುತ್ತದೆ. ಹೌದು ಸ್ನೇಹಿತರೆ, ಕಳೆದ 2.5-3 ವರ್ಷಗಳಿಂದ ಮಾಡಿದ ಪ್ರಯತ್ನಗಳೆಲ್ಲ ಮಣ್ಣು ಪಾಲಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. 108 ಕಷ್ಟಗಳನ್ನು ಅನುಭವಿಸುತ್ತಾ ಬದುಕಿನ ಬಗ್ಗೆ ಭರವಸೆಯನ್ನೇ ಕಳೆದುಕೊಂಡಿದ್ದೀರಿ. ವಿಪರೀತ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದೀರಿ. ಇನ್ನು ಮುಂದೆ ಆ ನಿರಾಸೆಯ ದಿನಗಳು ಇರಲಾರವು. ಈ ವರ್ಷದಲ್ಲಿ ನೀವು ಎದ್ದರೆ ಏಳಿಗೆ, ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಹ ಯೋಗ ಫಲವಿದೆ. ಈ ವರ್ಷದಲ್ಲಿ ನೀವು ಮಾಡುವ ಪ್ರಯತ್ನಗಳೆಲ್ಲವೂ 100ಕ್ಕೆ 100ರಷ್ಟು ಶುಭ ಫಲವನ್ನೇ ಕೊಡುತ್ತವೆ. ಇಷ್ಟು ದಿನಗಳ ಕಾಲ ತಡೆಗಳಿಂದ ತಡವಾಗಿದ್ದ ಕೆಲಸ ಕಾರ್ಯಗಳೆಲ್ಲವೂ ಇದೀಗ ಕಾರ್ಯರೂಪಕ್ಕೆ ಬರುತ್ತದೆ. ಮುಂದಿನ 1 ವರ್ಷ ಕಾಲ ಸಕಾರಾತ್ಮಕ ಪ್ರಭೆ ನಿಮ್ಮ ಜೀವನವನ್ನು ಸುತ್ತುವರಿಯುತ್ತದೆ. 4 ಜನರ ನಡುವೆ ನೀವು ಎದ್ದು ಕಾಣುವಂತಾಗುತ್ತೀರಿ. ಇಷ್ಟು ದಿನಗಳ ಕಾಲ ಎಲ್ಲಿ ನೀವು ಸಹಾಯ ಕೇಳಿಬಿಡುತ್ತೀರೋ ಎಂಬಂತೆ ನಿಮ್ಮಿಂದ ದೂರ ಸರಿಯುತ್ತಿದ್ದವರೆಲ್ಲರೂ ಮುಂದಿನ ದಿನಗಳಲ್ಲಿ ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬಂದು ಸಹಾಯ ಹಸ್ತ ಚಾಚುತ್ತಾರೆ. ಹಳೆಯ ಸೋಲು ಅವಮಾನಗಳಿಂದ ಪಾಠ ಕಲಿತಿರುವ ನೀವು ಎಚ್ಚರಿಕೆಯ ಹೆಜ್ಜೆ ಇಡುತ್ತೀರಿ. ಆ ದಿಟ್ಟ ಹೆಜ್ಜೆ ನಿಮ್ಮನ್ನು ಗೆಲುವಿನ ಬೆಟ್ಟ ಹತ್ತಿಸುತ್ತದೆ. ಗಂಡ ಹೆಂಡತಿಯರ ನಡುವೆ ಇಲ್ಲಿಯವರೆಗೆ ಅಸಮಾಧಾನ ಮನಸ್ತಾಪಗಳು ಮಾಯವಾಗಿ ಅನ್ಯೋನ್ಯತೆ ಪ್ರೀತಿ ಹೆಚ್ಚಾಗುತ್ತದೆ. ಮದುವೆಯಾಗಿ ಬಹಳ ಕಾಲವಾಗಿ ಇನ್ನೂ ಮಕ್ಕಳಾಗದ ದಂಪತಿಯರಿಗೆ ಈಗ ನೀವು ಬಯಸುವ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ದಿನಗಳಲ್ಲಿ ಹೆಂಡತಿಯ ಕುಟುಂಬದವರಿಂದ ಹೆಚ್ಚಿನ ಸಹಕಾರ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ನವೋಲ್ಲಾಸ ನವಚೈತನ್ಯ ತುಂಬಿ ತುಳುಕಲಾರಂಭಿಸುತ್ತದೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ಆತ್ಮವಿಶ್ವಾಸ ಎದ್ದು ಕಾಣಲಾರಂಭಿಸುತ್ತದೆ. ಆ ಆತ್ಮವಿಶ್ವಾಸ ದಿನೇ ದಿನೇ ವೃದ್ಧಿಯಾಗುತ್ತಾ ಹೋಗುತ್ತದೆ. ನೀವು ಮೊದಲಿನ ವ್ಯಕ್ತಿಯಲ್ಲ ಎಂದು ಅಕ್ಕಪಕ್ಕದವರು ಗುರುತಿಸುವಷ್ಟು ನಿಮ್ಮ ಸ್ಥಿತಿಗತಿ ಬದಲಾಗುತ್ತದೆ. ಬಹಳ ದಿನಗಳಿಂದ ಮನಸ್ಸು ಬಯಸುತ್ತಿದ್ದ ದುಬಾರಿ ಬೆಲೆಯ ವಸ್ತ್ರಾಭರಣಗಳನ್ನು ಖರೀದಿಸುತ್ತೀರಿ. ವಿದೇಶ ಪ್ರಯಾಣದ ಆಸೆಯೂ ನೆರವೇರುತ್ತದೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೂ 1ಕ್ಕೆ 2 ಬಾರಿ ಯೋಚಿಸಿ ದೃಢವಾದ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಮತ್ತು ಅವು ಸರಿಯಾದ ನಿರ್ಧಾರಗಳೇ ಆಗಿರುತ್ತವೆ. ಮಕ್ಕಳ ಹೆಚ್ಚುವರಿ ವಿದ್ಯಾಭ್ಯಾಸ, ಉನ್ನತ ಶಿಕ್ಷಣ, ಉದ್ಯೋಗ, ಮದುವೆಗೆ ಸಂಬಂಧಪಟ್ಟ ಪ್ರಯತ್ನಗಳು ಸಕಾರಾತ್ಮಕ ಫಲ ನೀಡುತ್ತದೆ. ಆಗಬೇಕಾದ ಪೂರ್ವಿಕರ ಆಸ್ತಿ ಪಾಲುದಾರಿಕೆ ಸುಸೂತ್ರವಾಗಿ ನಡೆದು ನಿಮಗೆ ಸೇರಬೇಕಾದ ಪಾಲು ಸರಿಯಾಗಿ ಸೇರುತ್ತದೆ. ವರ್ಷಾಂತ್ಯದ 3 ತಿಂಗಳಲ್ಲಿ ಖರ್ಚುಗಳು ಹೆಚ್ಚಾಗುತ್ತವೆ. ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನ ಹರಿಸಿರಿ. ಯೋಗ ಮತ್ತು ಧ್ಯಾನಗಳು ನಿಮ್ಮ ಕೈ ಹಿಡಿಯುತ್ತವೆ. ಮಾನಸಿಕ ನೆಮ್ಮದಿಗೆ ಸಹಕಾರಿಯಾಗುತ್ತದೆ. ಜನವರಿಯಿಂದ ಮಾರ್ಚ್ ಹಾಗೂ ಜುಲೈನಿಂದ ಅಕ್ಟೋಬರ್ 3ನೇ ವಾರದವರೆಗೂ ನಿಮಗೆ ಅಮೋಘವಾದ ಆದಾಯವಿರುತ್ತದೆ. ಆ ದಿನಗಳಲ್ಲಿ ಆಡಂಬರದ ಗೃಹೋಪಯೋಗಿ ವಸ್ತುಗಳು ಮನೆಗೆ ಬರುತ್ತವೆ. ಸರ್ಕಾರದ ಕಡೆಯಿಂದ ಅನುಕೂಲಗಳಾಗುತ್ತವೆ. ಕೋರ್ಟ್ ಕೇಸ್ಗಳಲ್ಲಿ ಗೆಲುವು ನಿಮ್ಮದಾಗುತ್ತದೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಾಧಿಸುವರು. ಯಾವುದೇ ಒಂದು ಹೊಸ ವಿಷಯ ಶುರು ಮಾಡುವಾಗ ಆಗಲಿ ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗಲಿ ಎಚ್ಚರಿಕೆಯಿಂದ ಕಾರ್ಯೋನ್ಮುಖರಾಗಿರಬೇಕು. ಮಗಳ ಮದುವೆ ಸಲುವಾಗಿ ಸಾಲ ಮಾಡಬೇಕಾದ ಸನ್ನಿವೇಶ ಉಂಟಾಗಬಹುದು. ವ್ಯಾಪಾರಿಗಳು ಗಾಳಿ ಬಂದಾಗ ತೂರಿಕೋ ಎನ್ನುವಂತೆ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಂಡವಾಳ ಹೂಡಿ ಲಾಭ ಮಾಡುತ್ತೀರಿ ಮತ್ತು ನಿಮ್ಮ ವ್ಯವಹಾರವನ್ನು ಅಕ್ಕಪಕ್ಕದ ಊರುಗಳಿಗೆ, ಪಕ್ಕದ ರಾಜ್ಯಗಳಿಗೆ ವಿಸ್ತರಿಸುತ್ತೀರಿ. ಉದ್ಯೋಗಸ್ಥರಿಗೆ ಇಷ್ಟು ದಿನ ಆಫೀಸ್ನಲ್ಲಿ ಇದ್ದ ಕಿರಿಕಿರಿ ಇನ್ನಿರುವುದಿಲ್ಲ. ನಿಮ್ಮ ಕಾರ್ಯವೈಖರಿಯಲ್ಲಿ ಲೋಪ ಹುಡುಕಿ ಕೊಂಕು ನುಡಿಯುತ್ತಿದ್ದವರಿಗೆ ನಿಮ್ಮ ಕೆಲಸದ ಮೂಲಕವೇ ಜಬರ್ದಸ್ತ್ ಉತ್ತರ ಕೊಟ್ಟು ಅವರ ಬಾಯಿ ಮುಚ್ಚಿಸುತ್ತೀರಿ. ಹಾಗಾಗಿ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದೆ. ಸಂಬಳವೂ ಹೆಚ್ಚಾಗುತ್ತದೆ. ಪ್ರಯತ್ನಿಸಿದ ಆಯ್ದ ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗ ಸಿಗುವ ಸಾಧ್ಯತೆಯೂ ಇದೆ. ಯುವತಿಯರಿಗೆ ಅವರ ಕಲ್ಪನೆಯ ರಾಜಕುಮಾರನೇ ಸಿಕ್ಕಿ ಅದ್ದೂರಿಯಾಗಿ ಮದುವೆಯಾಗುತ್ತದೆ. ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟು ಸಿಕ್ಕಿ ಉನ್ನತ ಶಿಕ್ಷಣವನ್ನು ಆರಂಭಿಸುತ್ತಾರೆ. ಕಲಾವಿದರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಇಷ್ಟು ದಿನ ಇಲ್ಲದ ಹೆಸರು, ಕೀರ್ತಿ ಈ ದಿನಗಳಲ್ಲಿ ಲಭಿಸುತ್ತದೆ.